ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಬೆಳಗ್ಗಿನ ರೊಟೀನ್ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನಿವಾಗ ಅಷ್ಟೇ ಗುಡಿಸಿ ಎಲ್ಲ ಆಯಿತು, ನೀರು ಹಾಕಿ ಎಲ್ಲ ಮನೆ ಹೊರಗಡೆ ಚೆನ್ನಾಗಿ ನೀರು ಹಾಕಿದರೆ ಸಂಜೆ ತನಕನೂ ನೀಟಾಗಿರುತ್ತೆ. ಮತ್ತು ಮಗಳಿಗೆ ನಾನು ಇಲ್ಲೆಲ್ಲ ಊಟ ಮಾಡಿಸ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಡೈಲಿ ನೀರು ಹಾಕ್ತೀನಿ. ಇದು ನನ್ನ ಈ ಮನೆಗೆ ಬಂದಾಗಿನಿಂದ ರೊಟೀನ್ ಆಗಿದೆ ಅದು. ಅದಾದಮೇಲೆ ಸ್ವಲ್ಪ ನನ್ನ ರುಟೀನ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇವಾಗಷ್ಟೇ ನಾನು ಸ್ವಲ್ಪ ಅಂದರೆ ಮೊದಲೆಲ್ಲ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ, ಮಗು ಆದಮೇಲೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಕ್ಸಸೈಸ್ ಮಾಡ್ಕೊಂಡು ಬಂದು ಆಮೇಲೆ ಒಂದು ಸ್ವಲ್ಪ ಜಿಂಜರ್ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ 1 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಜಿಂಜರ್ ವಾಟರ್ನ ಕುಡಿತೀನಿ ನಾನು. ಇವಾಗ ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ರೊಟೀನ್ ನಾನು. 1 ಮಂತಲ್ಲೆಲ್ಲ ಚೇಂಜಸ್ ಮಾಡ್ಕೊತಾ ಇರ್ತೀನಿ. ಒಂದೊಂದು ಸಲ 2 ವೀಕ್ಸ್ ಒಂದು ಸಲ ಚೇಂಜ್ ಮಾಡ್ಕೊತೀನಿ ನನ್ನ ರುಟೀನ್ನ. ಅಂದರೆ ಏನಾದರೂ ವಾಟರ್ ಏನಾದರೂ ಪ್ಲೈನ್ ವಾಟರ್ ತಗೊಳ್ಳೋದಕ್ಕಿಂತ ಈ ಥರ ಏನಾದರೂ ತೊಗೊತೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಟು ಬೇಕಂದರೆ ಪ್ಲೈನ್ ವಾಟರ್ ಮತ್ತೆ ವಾಪಸ್ ತೊಗೊತೀನಿ ನಾನು. ಇವತ್ತು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಯಾವುದು ನೆನೆ ಹಾಕಿಲ್ಲ. ಯಾಕಂತಂದರೆ ನಮ್ಮ ನೈಟ್ ಮಲಗೋವಾಗ ಲೇಟಾಗಿತ್ತು, ಹಾಗೆ ಮಲಗಿಬಿಟ್ಟಿದ್ದೆ. ಹಾಗಾಗಿ ನಾನೇನು ನೆನೆ ಹಾಕಿಲ್ಲ. ಬೆಳಗ್ಗೆದ್ದು ಈ ಥರ ವಾಟರ್ ಕುಡಿಯೋಕ್ಕಾಗಿಲ್ಲ ಅಂತಂದ್ರೂ ಪ್ಲೈನ್ ವಾಟರ್ ಕುಡಿದಷ್ಟು ಒಳ್ಳೆಯದು. ನಮಗೆ ಯಾವುದು ಸೆಟ್ ಆಗಲ್ಲ ಹಾಗೆ ಹೀಗೆ ಅಂತ ಇದ್ದವರು. ಆಮೇಲೆ ಏನಂದರೆ ಇದಕ್ಕೆ ಪುದೀನ ಹಾಕೋಬೋದು, ಫ್ಲೇವರ್ಫುಲ್ಲಾಗಿದೆ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಒಂದೊಂದು ಸಲ ಇದ್ದಾಗ ಹಾಕ್ತೀನಿ, ಇವತ್ತಿರಲಿಲ್ಲ ಹಾಗಾಗಿ ಹಾಕಿಲ್ಲ ನಾನು. ನನಗೆ ಇವತ್ತು ಬಲ್ತಿರೋದು ಶುಂಠಿ ಸಿಕ್ಕಿರಲಿಲ್ಲ. ಎಳೆ ಶುಂಠಿ ಇತ್ತು, ಹಾಗಾಗಿ ಅದು ಅಷ್ಟು ಕಲರ್ ಬಿಟ್ಟಿಲ್ಲ. ಬಲ್ತಿರೋದು ಅದಂತಂದರೆ ತುಂಬ ಕಲರ್ ಬಿಡುತ್ತೆ, ಚೆನ್ನಾಗಿರುತ್ತೆ. ಅದೊಂಥರ ಅದು ತುಂಬ ಫ್ಲೇವರ್ ಆಗಿರುತ್ತೆ. ಇದು ಸ್ವಲ್ಪ ಕಮ್ಮಿ ಫ್ಲೇವರ್ ಆಗಿತ್ತು. ಆಮೇಲೆ ಇದು ಟೀ ಪೌಡ್ರು ಒಂದು, ನಾವು ಪಕ್ಕದ ಮನೆಯವರು ಒಬ್ಬರು ಇದ್ದಾರೆ, ಅಂದರೆ ಪಕ್ಕದ ಬಿಲ್ಡಿಂಗ್ ಅವರು. ಸೊ ಅವರು ಪಾಪುದು ಬರ್ಡೇ ಇತ್ತು, ಹಾಗಾಗಿ ನಾವು ಗಿಫ್ಟ್ ಕೊಡೋಣ ಅಂತ ಹೋಗಿದ್ವಿ. ಆವಾಗ ಸ್ಯಾಂಪಲ್ ಪ್ಯಾಕ್ ಅಂತ ಅಂದ್ಬಿಟ್ಟು ಟೀ ಪೌಡ್ರನ್ನ ಕೊಟ್ಟಿದ್ದರು, ಚೆನ್ನಾಗಿತ್ತು. ನೆಕ್ಸ್ಟ್ ಇಷ್ಟ ಆದರೆ ನೀವು ತಗೊಳ್ಳಿ ಅಂತ ಹೇಳಿ 50 ಗ್ರಾಮಿಗೆ 35 ರೂಪೀಸ್ ಅಂತ. ಇದು ಸ್ಯಾಂಪಲ್ ಪ್ಯಾಕ್ ಅಂತೆ, ತುಂಬ ಚೆನ್ನಾಗಿತ್ತು ಮಾತ್ರ. ಒಂಥರ ಇದು ಈ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಇತ್ತು. ಟೀ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನನಗಿಷ್ಟ ಆಯಿತು. ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಚೆನ್ನಾಗಿದೆ ಅಲ್ಲ ಅಂತ. ಹೌದು ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇವತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಬಿ ಎಲ್ಲ ಆಗಿದೆ. ಸೊ ರೊಟ್ಟಿ ಹೊಯ್ಕೊಳ್ಳೋಣ ಅಂತ. ಏನಂದರೆ ನಾನು ಪಾಪುಗೂ ಇದನ್ನೇ ಕೊಡೋದ್ರಿಂದ ಅವಳಿಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕೊಡ್ತೀನಿ. ಕೆಲವೊಂದು ಸಲ ಇವಾಗ ತುಪ್ಪ ಹೊರಗಡೆಯಿಂದನೇ ತರೋದು, ಅಂದರೆ ಅಂಗಡಿಯಿಂದನೇ ತೊಗೊಂಬರ್ತಾಯಿದ್ದೀವಿ. ಇವಾಗ ಊರಿಂದ ತೊಗೊಂಬಂದಿರೋದೆಲ್ಲ ಖಾಲಿಯಾಗಿತ್ತು, ಹಾಗಾಗಿ ಇದು ಚೆನ್ನಾಗಿರುತ್ತೆ. ಇದು ನಾನು ಲಾಸ್ಟ್ ಟೈಮ್ ನಾನು ಇದನ್ನು ರೆಸಿಪಿ ಯಾವ ರೀತಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ಮತ್ತೆ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಇದರ ಬದಲು ಅವಲಕ್ಕಿ ಅಥವಾ ಬಾಯ್ಲ್ಡ್ ರೈಸು ಸ್ವಲ್ಪ ಜಾಸ್ತಿನೇ ಹಾಕಿದರೆ, ತವಾದಲ್ಲೂ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಆವಾಗ ಇನ್ಸ್ಟೆಂಟಾಗಿ ರೆಡಿ ಆಗೋದು. ಅಕ್ಕಿ ಮಾತ್ರ ನೆನೆ ಹಾಕಬೇಕಷ್ಟೇ. ನಮ್ಮ ಮನೇಲಿ ತವ ಯೂಸೇ ಮಾಡಲ್ಲ. ತವ ಇದ್ರೂ ಇಲ್ಲದೇ ಇದ್ದಂಗೆ ಇದ್ದೇವೆ. ಯಾಕಂತಂದರೆ ನನ್ನ ಹಸ್ಬೆಂಡು ಬೇಡ ಅಂತ ಹೇಳ್ತಾರೆ ತವದಲ್ಲಿ ಮಾಡೋದು. ಹಾಗಾಗಿ ನಾನು ದೋಸೆ ಆಗಲಿ ಏನೇ ಆಗಲಿ ನಾನು ಇದರಲ್ಲೇ ಮಾಡೋದು. ನೀರು ದೋಸೆ ಇದ್ದರೆ ನೀರು ದೋಸೆ ಕಾವಲಿಯಲ್ಲಿ ಮಾಡ್ತೀನಿ. ಆಮೇಲೆ ಉದ್ದಿನ ದೋಸೆ ಅದೇ ನೀರು ದೋಸೆ ಕಾವಲಿಯಲ್ಲೇ ಮಾಡ್ತೀನಿ. ಕೆಲವೊಂದು ಸಲ ಉದ್ದಿನ ದೋಸೆನ ಇದರಲ್ಲೂ ಮಾಡ್ತೀನಿ. ಸೊ ಬೇಡ ಅಂತ ಹೇಳಿ ನಾವು ಯೂಸ್ ಮಾಡ್ತಿಲ್ಲ. ನೀವೇನಾದರೂ ನಾನ್ ಸ್ಟಿಕ್ ಯೂಸ್ ಮಾಡೋರಿದ್ದರೆ ನಾನ್ ಸ್ಟಿಕ್ಕಲ್ಲಿ ಇದು ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಕೆಲವರು ಇದಕ್ಕೆ ಸೋಡಾ ಹುಡಿನೂ ಹಾಕ್ತಾರೆ, ಬಟ್ ನನಗಿಷ್ಟ ಆಗಲ್ಲ, ಹಾಗಾಗಿ ನಾನು ಸೋಡಾ ಹುಡಿ ಹಾಕಲ್ಲ. ಹಾಗೆ ಇವತ್ತು ದೇವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಮಧ್ಯಾಹ್ನ ಇವತ್ತು ಹಸ್ಬೆಂಡ್ ಇರಲ್ಲ, ಇವತ್ತು ಊಟಕ್ಕಿರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ನೈಟ್ ಇದು ಸಾಂಬಾರಿದೆ, ಸೊ ಅದನ್ನೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಹಾಗಾಗಿ ಇವತ್ತು ದೇವ್ರದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ನನಗೇನಂತಂದರೆ ಮೂಗು ಕಟ್ಟಿಕೊಂಡಿದೆ, ಹಾಗಾಗಿ ವಾಯ್ಸ್ ಸ್ವಲ್ಪ ಬೇರೆ ರೀತಿಯೇ ಕೇಳಿಸ್ತಿರ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಮೂಗು ಪ್ರಾಬ್ಲಮ್ ಆಗಿದೆ. ಅಂದರೆ ಕೋಲ್ಡ್ ಆಗಿಲ್ಲ, ನನಗೆ ಸ್ವಲ್ಪ ಮೂಗು ಕಟ್ಟಿರೋ ರೀತಿ ಆಗಿದೆ. ಹಾಗಾಗಿ ಇಲ್ಲಿ ನಾನು ಪಾಪುಗೆ ಎಲ್ಲ ಆಟಾಡೋಕ್ಕೆ ಕೊಡ್ತಾಯಿದ್ದೀನಿ. ಆಟಾಡ್ಕೊಂಡಿದ್ರೆ ಅವಳು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ನಾವು ಅಂದ್ಕೊತೀವಿ ಅಷ್ಟೇ, ಅವ್ರು ಡಿಸ್ಟರ್ಬ್ ಮಾಡಲ್ಲ, ನಾವು ನಮ್ಮ ಕೆಲಸನ ಬೇಗ ಮುಗಿಸ್ಕೋಬೋದು ಅಂತ. ಅವರು ಡಿಸ್ಟರ್ಬ್ ಮಾಡೋಕ್ಕಂತಲೇ ನಮಗೆ ಬರ್ತಾರೆ. ಬೇಕಂತಲೇ ಎಲ್ಲ ದಿನ ಆಟಾಡೋರು ಅವತ್ತು ಏನು ಕೆಲಸ ಜಾಸ್ತಿ ಮಾಡಿರ್ತೀವೋ ಅವತ್ತೇ ಅವ್ರು ನಮಗೆ ಡಿಸ್ಟರ್ಬ್ ಮಾಡ್ತಾರೆ ಬೇಕಂದರೆ. ಸೊ ಇಲ್ಲಿ ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಂದರೆ ಏನಂದರೆ, ನಮ್ಮದು ಮೊದಲು ಹಳೆ ಮನೆಯಲ್ಲಿರುವಾಗ ದೇವ್ರದ್ದು ಮನೆ ಸ್ಟ್ಯಾಂಡ್ ಇತ್ತು, ಮಂಟಪ ಥರ. ಅದನ್ನು ನಾವು ಈ ಮನೇಲಿ ಬಂದಮೇಲೆ ಸ್ಟೋರೇಜ್ ರೂಮಲ್ಲಿ ಇಟ್ಟಿದ್ದೀವಿ. ಅಂದರೆ ಇಲ್ಲಿ ದೇವ್ರ ಕೋಣೆ ಇದೆಯಲ್ಲ ಅಂತ. ಹಳೆ ರೂಮಲ್ಲಿದ್ದಾಗ ನಮಗೆ ಅಲ್ಲಿ ಕೋಣೆ ಇರಲಿಲ್ಲ ಅಂತ ಹೇಳಿ ತಗೊಂಡಿದ್ದಿದ್ದು ಆಗ. ಸೊ ಹಾಗಾಗಿ ಈ ಮನೆಗೆ ಬಂದ ನಂತರ ನಾನು ಅದನ್ನ ಯೂಸೇ ಮಾಡಿಲ್ಲ. ಅದಾದ ಒಂದು 5-6 ತಿಂಗಳಿಗೆಲ್ಲ ನಾನು ಕನ್ಸೀವ್ ಆದೆ. ನಾನು ಭಾರ ಎತ್ತಬಾರ್ದು, ಅದೇ ಎತ್ತಬಾರ್ದು, ಇದೇ ಎತ್ತಬಾರ್ದು ಅಂತ ಹೇಳಿಬಿಟ್ಟು ನಾನು ಕಂಪ್ಲೀಟಾಗಿ ಸ್ಟ್ರೈನ್ ಆಗೋವಂಥ ಕೆಲಸಗಳನ್ನ ನಾನು ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಡೆಲಿವರಿ ಆಗಿ 1.5 ವರ್ಷ ತಗೊಂಡೆ ನಾನು ಮನೆ ಸೆಟ್ ಮಾಡೋಕ್ಕೇ. ಕೆಲವೊಂದು ಸಲ ಟೈಮ್ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಆಯಿತು ನನ್ನದ್ರಲ್ಲಿ. ಅಂದರೆ ನಾನು ಇದಕ್ಕಿಂತ ಮುಂಚೆನೇ ಮಾಡ್ಬೋದಿತ್ತು. ಬಟ್ ನಿಮಗೆ ಗೊತ್ತಲ್ಲ, ಒಬ್ಬೊಬ್ಬರೇ ನೋಡಿಕೊಂಡಾಗ ಪಾಪುನೂ ಒಂದು ಕಡೆಯಿಂದ ನೋಡ್ಕೋಬೇಕು, ಇನ್ನೊಂದು ಕಡೆಯಿಂದ ನಮ್ಮ ಕೆಲಸನೂ ಮಾಡ್ಕೋಬೇಕು ಅಂತಂದ್ರೆ ನಾರ್ಮಲ್ ಕೆಲಸಗಳೇ ಆಗಲ್ಲ, ಇನ್ನು ಎಕ್ಸ್ಟ್ರಾ ಕೆಲಸಗಳೆಲ್ಲಿ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಇದ್ದಿದ್ರಲ್ಲೇ ನೀಟಾಗಿ ಇಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಯಾಕೋ ಮೊನ್ನೆಯಿಂದ ಅನ್ಕೊತಾ ಇದ್ದೆ, ದೇವ್ರದ್ದು ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಅದು ಇದೆಯಲ್ಲ ನಮ್ಮ ಹತ್ರ ಮಂಟಪನ ನೋಡೋಣ, ಟ್ರೈ ಮಾಡೋಣ ಅಂತ. ಹಸ್ಬೆಂಡ್ ಹತ್ರ 1-2-3 ಸಲ ಹೇಳಿದೆ, ಒಂದು ಸಲ ಇದು ಮಾಡಿಕೊಡಿ ಅಂತ. ಬಟ್ ಅವರು ಫ್ರೀ ಇರಲಿಲ್ಲ ಆಯಿತು. ಹಾಗಾಗಿ ಇವತ್ತು ನಾನೇ ಮಾಡ್ಕೊಳ್ಳೋಣ, ನೋಡೋಣ, ಟ್ರೈ ಮಾಡೋಣ, ಅದನ್ನ ಮಂಟಪನ ತಂದು ನೋಡೋಣ ಅಂತ ಅಂದ್ಬಿಟ್ಟು ನಾನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನೆಲ್ಲ ಮಾಡ್ಕೊಂಡಕ್ಕೆ ಶುರು ಮಾಡಿದ ತಕ್ಷಣವೇ ನನ್ನ ಮಗಳು ಬೇರೆ ಹಠ ಮಾಡ್ತಾಯಿದ್ಲು. ಸೊ ಏನು ಅಂತ ಮಾಡೋದು ಹೇಳಿ, ಈ ಥರ ಎಲ್ಲ ಆಗುತ್ತೆ. ಈ ಥರ ಎಲ್ಲ ಎಕ್ಸ್ಟ್ರಾ ಕೆಲಸಗಳು ಮಾಡ್ಕೊಳ್ಳಾಗ ತುಂಬ ಅಳ್ತವೆ ಮಕ್ಕಳು. ಅವತ್ತೇ ಅವ್ರಿಗೆ ಅರ್ಜೆಂಟ್ ಆಗಿರುತ್ತೆ ಎಲ್ಲದಕ್ಕೂ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಂತ. ಇಲ್ಲಿ ಬನ್ನಿ, ಇಲ್ಲಿ ನೀವೆಂತ ಮಾಡಿದ್ದದು? ಅಚ್ಚಿ ಎಂತ ಮಾಡಿದ್ದದು? ಕುಕಿ ಚಾಮಿ. ನಾವು ಏನು ಮಾಡ್ತೀವೋ ಅದನ್ನು ಮಕ್ಕಳು ಕಲಿತಾರೆ ಅಂತ ಹೇಳಿದ್ದು ನಿಜ ಅನಿಸುತ್ತೆ. ನನಗೂ ತುಂಬ ಸಲ ಅನಿಸುತ್ತೆ ಇದು. ನನ್ನ ಮಗಳ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಗೆ ಊಟ ಮಾಡ್ತೀನೋ ಅವಳು ಕೂತ್ಕೊಂಡು ಹಾಗೇ ಊಟ ಮಾಡ್ತಾಳೆ. ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನೋ ಅವಳು ಬಂದು ಕೆಲಸ ಮಾಡ್ತಾಳೆ. ಇನ್ನು ನಾನು ಯಾವಾಗ ಏನೇನು ಮಾಡ್ತಾ ಇರ್ತೀನೋ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀನಲ್ಲ, ಅದನ್ನು ಅವಳು ಕುಡಿತಾಳೆ. ಇವಾಗ ಡೈಲಿ ಕೇಳ್ತಾಳೆ ನನ್ನ ಹತ್ರ ಬಂದು. ಸೊ ನನಗೆ ಅನಿಸುತ್ತೆ, ನಾವು ಅವರು ಹೇಗಿರ್ತಾರೆ ಅಂತ ಅನ್ನೋದಕ್ಕಿಂತ ನಾವು ಅವರು ಹೇಗಿರಬೇಕು ಅನ್ನೋದನ್ನು ನಾವೇ ಮಾಡಬೇಕು ಅಂತ. ಸೊ ನನಗಿದು ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದರೆ ಅವಳು ಬೇಗ ಎತ್ಕೊಂಡು ನನ್ನ ಹತ್ರ ಬರ್ತಾಳೆ. ಕೆಲವೊಂದು ಸಲ ಮಾತ್ರ ನಿದ್ದೆ ಮಾಡ್ತಾಳೆ. ಅವಳು ಬಂದುಬಿಟ್ಟು ನನ್ನ ಹತ್ರ ಏನು ಕೆಲಸ ಇದೆಯೋ, ನನಗೆ ಇವಾಗ ಪಾತ್ರೆ ತೊಳಿತಾ ಇದ್ದರೆ ಪಾತ್ರೆ ತೊಳೆದು ಇಟ್ಟಿದ್ದನ್ನ ಬಕೆಟಿಗೆ ಹಾಕಿದರೆ ಅದನ್ನು ತೆಗೆದು ಅವಳೇ ಇಡ್ತಾಳೆ. ಎಲ್ಲೆಲ್ಲಿ ಇಡಬೇಕು ಅವಳಿಗೆಲ್ಲ ಕರೆಕ್ಟಾಗಿ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ಅಂದ್ಕೊತೀನಿ, ನಾನು ಅವಳು ಹೇಗಿರಬೇಕು ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇದೆಯೋ ನಾನು ಹಾಗಿರೋಕ್ಕೆ ಟ್ರೈ ಮಾಡಬೇಕಾದಷ್ಟು ಅಂತ. ಸೊ ಅವಳಿಗೆ ಹೇಳೋದಕ್ಕಿಂತ ನಾನು ಮಾಡಿ ತೋರಿಸೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ದೇವ್ರ ಮನೆ ಅಂತ ಅಂದಮೇಲೆ ಎಲ್ಲರಿಗೂ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾವಾಗಲೂ ಕಪ್ಪಾಗಿರುತ್ತೆ.
ನಾನು ಇದನ್ನು ವಾರ ಕ್ಲೀನ್ ಮಾಡಿದ್ರೂ ನನ್ನ ದೇವ್ರ ಮನೆ ಹಿಂಗೇ ಇರುತ್ತೆ. ಮತ್ತೆ ವಾಪಸ್ ಒಂದು ವಾರ ಆಗುವಷ್ಟರಲ್ಲಿ ಹಿಂಗಾಗುತ್ತೆ. ಮೊದಲೆಲ್ಲ ನಾನು ಅಗರಬತ್ತಿ ಹಚ್ತಾ ಇದ್ದೆ. ಅಗರಬತ್ತಿ ಹಚ್ಚಿದಾಗಂತೂ ಇನ್ನೂ ಕಪ್ಪಾಗಿರೋದಾಯ್ತಾ. ಇವಾಗ ಅಗರಬತ್ತಿ ಹಚ್ಚಲ್ಲ ನಾನು, ಬರೀ ದೇವರಿಗೆ ದೀಪ ಮಾತ್ರ ಹಚ್ತೀನಿ. ಅದಾದಮೇಲೆ ಅರಿಶಿನ ಕುಂಕುಮ ಏನಿದೆಯೋ ಇಡ್ತೀನಿ ಅಷ್ಟೇ. ದೇವರಿಗೆ ಮತ್ತು ಹೂವು ಮುಡಿಸ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಹೋಗಲ್ಲ. ಕರ್ಪೂರ ಆಗಲಿ ಅಗರಬತ್ತಿ ಆಗಲಿ ನಾನು ಹಚ್ಚಲ್ಲ ಇವಾಗ. ನನ್ನ ಮಗಳು ಹುಟ್ಟಿದ ಮೇಲೇ ನಾವು ಹಚ್ಚಲ್ಲ ಅಂತ ಹೇಳ್ಬೋದು. ಅವಳು ಚಿಕ್ಕ ಪಾಪು ಇದ್ದಾಗಲೇ 1 ತಿಂಗಳ ಪಾಪು ಇದ್ದಾಗಲೇ ಇಲ್ಲೇ ಇದ್ಲಲ್ಲ, ಹಾಗಾಗಿ ನಾವು ಹಚ್ತಾ ಇರಲಿಲ್ಲ. ಆವಾಗ ಬಿಟ್ಟಿದ್ದು ಹಾಗೆ ಬಿಟ್ಟೇ ಹೋಯಿತು. ಇವಾಗಂತ ಹಚ್ಚೋಕ್ಕೆ ರೆಡಿ ಇಲ್ಲ. ಸೊ ಹಸ್ಬೆಂಡ್ ಹೇಳ್ತಾರೆ ಬೇಡ, ದೀಪ ಮಾತ್ರ ಹಚ್ಚೋಣ ಸಾಕು ಅಂತ. ಹಾಗಾಗಿ ನಾನು ಏನಾದರೂ ಫಂಕ್ಷನ್ ಎಲ್ಲ ಇದ್ದಾಗ, ಅಂದರೆ ಹಬ್ಬಗಳೇನಾದರೂ ಇದ್ದಾಗ ಸ್ವಲ್ಪ ಹಚ್ತೀನಿ. ಅದೂ ಬೇಡ ಅಂತ ಹೇಳ್ತಾರೆ, ಅದು ಒಳ್ಳೆಯದಲ್ಲ ಅಂತ. ಹಾಗಾಗಿ ನಾನು ಹಚ್ಚಕ್ಕೆ ಹೋಗಲ್ಲ ಇವಾಗ. ಅಂತೂ ಸ್ಟೋರ್ ರೂಮಿಂದ ನಾನು ದೇವ್ರ ಮಂಟಪನ ತಂದೆ. ಹೆಂಗಾದರೂ ಕಷ್ಟಪಟ್ಟು ಎಳ್ಕೊಂಡು ಬಂದೆ. ಸೊ ಹಸ್ಬೆಂಡ್ ಬಂದಮೇಲೆ ಅವ್ರ ಹತ್ರ ಬೈಗಳು ತಿಂದಿದ್ದೇ ಆಯಿತು. ನಾನು ಹೇಳಿದಿದ್ರೆ ಮಾಡ್ತಿರ್ಲಿಲ್ವ, ನೀನೇನಕ್ಕೆ ಮಾಡಿದೆ ಅಂತ. ಆಮೇಲೆ ಏನು ಹೇಳ್ತೀರಾ, ಯಾವಾಗಲೂ ವೆಯ್ಟ್ ಮಾಡೋದು ಎಷ್ಟು ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು. ಅವರಿಗೆ ಟೈಮ್ ಇರಲ್ಲ ಬಂದು ಮಾಡಿಕೊಡೋಕ್ಕೆ. ಸೊ ಯಾಕೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ನನಗೂ ಯಾವಾಗಲಿಂದನೂ ಅನ್ನಿಸ್ತಾ ಇತ್ತು, ಸ್ಟೋರ್ ರೂಮ್ ಖಾಲಿ ಮಾಡಿದ್ರೆ ಅಲ್ಲಿ ಪಾಪುದು ಗಾಡಿ ಎಲ್ಲ ಇಡೋಕ್ಕಾಗತ್ತೆ. ಆಮೇಲೆ ಅವಳದ್ದೇನಾದರೂ ಬೇರೆ ಏನಾದರೂ ಅಂದರೆ ಬಟ್ಟೆಗಳನ್ನೆಲ್ಲ ಒಂದು ಅಂದರೆ ಟಬ್ಬಿಗೆ ಹಾಕಿಬಿಟ್ಟು ಅಲ್ಲೊಂದು ಕಡೆ ಇಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ನಾನು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇದು ನಮ್ಮ ಸ್ಟೋರ್ ರೂಮ್ ಪುಟ್ಟದಾಗಿದೆ ಆಯಿತಾ. ನಮ್ಮದು 1 BHK ಇರೋದ್ರಿಂದ ಪುಟ್ಟದಾಗಿ ಒಂದು ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪಾಪುದು ಆಟ ಸಾಮಾನು ಅದು ಇದು ಅಂತ ಇಟ್ಕೊಂಡಿರ್ತೀನಿ ಇನ್ನು ಮುಂದೆ. ಮೊದಲು ಅದು ಮಂಟಪನ ಇತ್ತು ಅದರಲ್ಲಿ. ಸೊ ಇಲ್ಲಿ ಹೊರಗಡೆ ಇಲ್ಲಿ ದೇವರು ಬರ್ತಾಯಿತ್ತು ಅಂತಂದರೆ, ಯಾವ ದೇವರು ಅಂತ ಗೊತ್ತಿಲ್ಲ, ಮಾರಿಯಮ್ಮ ಅನಿಸುತ್ತೆ, ಗೊತ್ತಿಲ್ಲ ನನಗೂ ಕರೆಕ್ಟಾಗಿ ನೋಡೋಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಮನೆ ಹತ್ರ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋದರು. ನಾನು ಮನೆ ಹತ್ರ ಪೂಜೆ ಮಾಡಿರೋದು ಮಾಡೋಕ್ಕಾಗಲಿಲ್ಲ, ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಪಾಪು ಬೇರೆ ಸೈಡಲ್ಲಿದ್ಲಲ್ಲ, ಹಾಗಾಗಿ ಇಲ್ಲಿ ನಾವು ಈವ್ನಿಂಗು ಹೊರಗಡೆ ಹೋಗಿದ್ವಿ. ಕಾಕ ನಾಯಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.